ಆಕೆಗೆ ಮದ್ವೆ ಅನ್ನೋದು ಟೈಮ್ ಪಾಸ್ ಆಗಿತ್ತು. ಬಟ್ಟೆ ಬದಲಿಸಿದಂತೆ ಹುಡುಗರನ್ನ ಬದಲಿಸ್ತಿದ್ಲು. ಗಂಡನ ಬಿಟ್ಟು ಇನ್ನೊಬ್ಬ, ಅವ್ರನ್ನ ಬಿಟ್ರೆ ಮತ್ತೊಬ್ಬ ಅಂತ ರಂಗೀಲ ಜೀವನವನ್ನ ನಡೆಸ್ತಾ ಇದ್ಲು. ಇದೇ ಕಳ್ಳಾಟ ಆಕೆ ಪಾಲಿಗೆ ಕಂಟಕವಾಗಿದೆ. ಜಾಲತಾಣ ಅನ್ನೋ ಜಗತ್ತಲ್ಲಿ ಪ್ರೀತಿ ಪ್ರೇಮ ಅನ್ನೋದ್ರ ಡೆಫಿನೇಷನ್ ಬದಲಾಗೋಗಿದೆ. ಪ್ರೀತಿಗೆ ಕಣ್ಣಿಲ್ಲ, ವಯಸ್ಸಿಲ್ಲ ಅಂತ ಅದ್ಯಾರು ಹೇಳಿದ್ರೂ ಗೊತ್ತಿಲ್ಲ. ಅದೇ ಮಾತನ್ನೇ ಸೀರಿಯಸ್ ಆಗಿ ತಗೊಂಡ ಅಂಕಲ್ ಆಂಟಿಗಳ ಹಾವಳಿಗೆ ಮಿತಿ ಮೀರಿ ಹೋಗಿದೆ. ಮನೆಯಲ್ಲಿ ಗಂಡ ಇದ್ದಾನೆ, ಹೆಂಡತಿ ಇದ್ದಾಳೆ ಅನ್ನೋದನ್ನೂ ಮರೆತು ಪರ ಸಂಘದಾಟದ ಹುಚ್ಚಿಗೆ ಇಳಿದ್ಬಿಡ್ತಾರೆ. ಬೆಂಗಳೂರಲ್ಲಿ ಇಂಥದ್ದೇ ಅಕ್ರಮ ಸ್ಟೋರಿ ದುರಂತ ಅಂತ್ಯ ಕಂಡಿದೆ. ಇದು ಅಂಕಲ್ ಆಂಟಿ ವಿಚಿತ್ರ ಪ್ರೇಮ ಕಥೆ. ಮಾಜಿ ಲವರ್ಗಾಗಿ ಗಂಡನಿಗೆ ಡಿವೋರ್ಸ್. ಕಟ್ಕೊಂಡವನು ನೀನೇ ಪ್ರಾಣ ಅಂದ್ರೂ ಕೆಲ ಹೆಣ್ಮಕ್ಳು ಅದ್ಯಾಕಿಂಗೆ ಆಡ್ತಾರೋ ಗೊತ್ತಿಲ್ಲ. ಮದುವೆಯಾದ 2 ವರ್ಷದಲ್ಲೇ ಗಂಡನಿಗೆ ಗೋಲಿ ಹೊಡೆದು ಗಿಲಿಗಿಲಿ ಆಟಕ್ಕೆ ಬಿದ್ದು ಬಿಡ್ತಾರೆ. ಹೀಗೆ ಗುಂಡು ಗುಂಡಾಗಿ ಬೆಳಬೆಳಗ್ಗೆ ಫಾರಂ ಕೋಳಿ ತರ ಇದ್ದಾಳಲ್ಲ, ಇವಳದ್ದೂ ಅದೇ ಕತೆ. ಹೆಸರು ಉಜ್ಮಾ ಖಾನ್. ವಯಸ್ಸು 44 ಅಂದ್ರೆ ನೀವೂ ನಂಬಲ್ಲ ಬಿಡಿ. ಆದ್ರೆ ಬೆಳ್ಳಗಿರೋ ಕಳ್ಳಬೆಕ್ಕು ಆಡಿರೋ ಆಟ ಒಂದಾ ಎರಡ ಕೇಳಿದ್ರೆ ಬಾಯಿ ಮೇಲೆ ಕೈ ಇಟ್ಕೊಂಡು ಅಯ್ಯಯ್ಯೋ ಅಂತೀರಿ. ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರ್ಯಾರು ಅಂದ್ರೆ ಎಲ್ರೂ ನಮ್ಮವರೇ ಅನ್ನೋ ಐನಾತಿ ಇವಳು. ಹಳೆ ಲವರ್ ಮೋಹಕ್ಕೆ ಬಿದ್ದವಳು ಅದಲು ಬದಲಿನ ಆಟವಾಡಿ ಹೆಣವಾಗಿದ್ದಾಳೆ. ಹೀಗೆ ಬ್ಯೂಟಿ ಆಂಟಿ ಪಕ್ಕದಲ್ಲಿ ನಿಂತ್ಕೊಂಡು ಹೀರೋ ರೇಂಜ್ಗೆ ಪೋಸ್ ಕೊಡ್ತಿರೋ ಇವನು ಉಜ್ಮಾ ಖಾನ್ಳ ಹಳೆ ಲವರ್. ಹೆಸರು ಇಮ್ದಾದ್ ಭಾಷಾ. ಅದ್ಯಾವಾಗ ಇವರ ಮಧ್ಯೆ ಲವ್ ಆಗಿತ್ತೋ ಗೊತ್ತಿಲ್ಲ. ಆದ್ರೆ ನಾನೊಂದು ತೀರಾ ನೀನೊಂದು ತೀರಾ ಅಂತ ಬೇರೆ ಬೇರೆ ಮದುವೆ ಆಗಿದ್ರು. ಕಾಲ ಕಳೆದು ಮಕ್ಕಳು ಮದುವೆ ವಯಸ್ಸಿಗೆ ಬಂದ್ರೂ ಪ್ರೀತಿ ಮಾತ್ರ ಕಡಿಮೆ ಆಗಿರಲಿಲ್ಲ. ಪ್ರೀತಿನ ಮನಸ್ಸಲ್ಲೇ ಇಟ್ಕೊಂಡು ಹೋಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈ ಅಂಕಲ್ ಆಂಟಿ ಹಳೆ ಲವ್ಗೆ ಹೊಸ ಬಣ್ಣ ಕೊಟ್ಟು ಹಸೆಮಣೆ ಏರೋದಕ್ಕೆ ರೆಡಿಯಾಗಿದ್ರು. ಹೀಗಾಗಿ ಆತ ಹೆಂಡತಿಗೆ ಡಿವೋರ್ಸ್ ಕೊಟ್ರೆ ಈಕೆ ಗಂಡನಿಗೆ ಗುಡ್ ಬಾಯ್ ಹೇಳಿ ಲವ್ ಇಡವಿ ಶುರು ಮಾಡಿದ್ಲು. ಲವರ್ಗೂ ಗುನ್ನ, ಮತ್ತೊಬ್ಬನ ಜೊತೆ ಪ್ರೇಮಾಯಣ. ಪ್ರಿಯಕರನಿಗಾಗಿ ಕುಣಿದು ಡಿವೋರ್ಸ್ ಕೊಟ್ಟ ಐನಾತಿ ಉಜ್ಮಾ ಖಾನ್ ಮತ್ತೆ ಬಣ್ಣ ಬದಲಿಸಿದ್ಲು. ಪ್ರಿಯಕರನಿಗೆ ಮಂಚದಾಟ ಆಡಿಸಿದವಳಿಗೆ ಆತನು ಬೇಸರ ಮೂಡಿಸಿದ್ದ. ಕೆಲ್ಸ ಅಂತ ಇಮ್ದಾದ್ ಭಾಷಾ ಆಗಾಗ ಮುಂಬೈಗೆ ಹೋಗ್ತಿದ್ದಂತೆ. ಇದೇ ಗ್ಯಾಪಲ್ಲಿ ಅಜ್ಮಾ ಆಂಟಿ ಮತ್ತೊಬ್ಬನ ತೋಳ ತೆಕ್ಕೆಯಲ್ಲಿ ಹೊರಳಾಡೋದಕ್ಕೆ ರೆಡಿಯಾಗಿದ್ದಾಳೆ. ಅಷ್ಟೇ ಅಲ್ಲ, ಆತನ ಜೊತೆ ಮದುವೆಯಾಗೋದಕ್ಕೂ ಮನೆಯಲ್ಲಿ ಒಪ್ಪಿಸಿದ್ಲಂತೆ. ಎದುರಿಗೆ ಬಂದ್ರೂ ಮಾತನಾಡದೆ ಅವಾಯ್ಡ್ ಮಾಡಿದ್ದಾಳೆ. ಇದರಿಂದ ಉರಿದು ಬಿದ್ದು ಕೆರಳಿ ಕೆಂಡವಾಗಿದ್ದ ಇಮ್ದಾದ್ ಭಾಷಾ ಅಜ್ಮಾ ಜೊತೆ ಗಲಾಟೆ ಮಾಡಿದ್ದಂತೆ. ಗಲಾಟೆ ಇರುತ್ತೆ ಅಂತ ಹೇಳಿ ಈಗ ಸದ್ಯಕ್ಕೆ ಅವರು ಮನೆಯವರು ಹೇಳ್ತಾ ಇದ್ದಾರೆ. ಬೆಂಗಳೂರು ಇದ್ದಾರೆ, ಮುಂಬೈಯಿಂದ ಮುಂಬೈ ಕೂಡ ಹೋಗಿ ಬರ್ತಿರ್ತಾರೆ. ಅವರು ಮಹಿಳೆಯರು ಇಲ್ಲಿ ನಿರಂತರವಾಗಿ ಬರ್ತಾ ಇರ್ತಾರೆ. ಬಟ್ ಸುಮಾರು 2014 ಆನ್ವರ್ಡ್ಸ್ ಅವರು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು. ಒಲ್ಲೆ ಎಂದವಳ ಹೆಣ ಕೆಡವಿ ಹೈ ಡ್ರಾಮಾ. ಯಾವಾಗ ಅಜ್ಮಾ ಆಂಟಿ ಮತ್ತೊಬ್ಬನ ಜೊತೆ ಚಾಟಿಂಗ್ ಡೇಟಿಂಗ್ ಶುರು ಮಾಡಿದ್ದು, ಇಮ್ದಾದ್ ರಾಕ್ಷಸನಾಗಿ ಹೋಗಿದ್ದ. ತನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರದು ಅಂತ ನಿರ್ಧಾರ ಮಾಡಿ ಹೆಣ ಕೆಡಬೋದಕ್ಕೆ ಖತರ್ನಾಕ್ ಸಂಚು ರೂಪಿಸಿದ್ದಾನೆ. ಡಿಸೆಂಬರ್ 31ರಂದು ಅಜ್ಮಾಗೆ ಇಷ್ಟವಾದ ಅಡುಗೆ ಮಾಡಿ ಕಳಿಸಿದ್ದು. ಅಡುಗೆ ನೋಡ್ತಿದ್ದಂತೆ ರೂಮ್ಗೆ ಬರ್ತೀನಿ ಅಂತ ಓಡೋಡಿ ಹೋಗಿದ್ದಾಳೆ. ಈ ವೇಳೆ ಆತನನ್ನ ಬಿಟ್ಟು ನನ್ನನ್ನೇ ಮದ್ವೆ ಆಗುವಂತೆ ಇಮ್ದಾದ್ ಭಾಷಾ ಗಲಾಟೆ ಮಾಡಿದ್ದಾನೆ. ಕೋಪ ನೆತ್ತಿಗೇರಿಸಿಕೊಂಡ ಕೀಚಕ ಉಸಿರುಗಟ್ಟಿಸಿ ಅಜ್ಮಾಳನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಎನ್ನಲಾಗ್ತಿದೆ. ಕೊಲೆ ಮಾಡಿದ 10 ಗಂಟೆ ಬಳಿಕ ಗೆಳೆಯನಿಗೆ ಕರೆ ಮಾಡಿ ನಾವಿಬ್ಬರು ಸೂಸೈಡ್ ಮಾಡಿಕೊಳ್ತೀವಿ ಅಂತ ಡ್ರಾಮಾ ಮಾಡಿದ್ದಾನೆ. ಕೂಡಲೇ ಗೆಳೆಯರು ಆತನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಿದ್ರು. ಅನುಮಾನಗೊಂಡ ಪೊಲೀಸರು ವಿಚಾರಣೆ ನಡೆಸಿದಾಗ ಅಜ್ಮಾಳ ಕೊಲೆ ರಹಸ್ಯ ಬಯಲಾಗಿದೆ.